ಚಿತ್ತಾಪುರ ಅಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೀತು. ಒಂದ್ ರೀತಿ ಸರ್ವಾಧಿಕಾರಿಯಿಂದ ಮೆರಿತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಪಾಪದ ಕೊಡ ತುಂಬಿದೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಈ ದೇಶವನ್ನ ಆಳದಂತ, ಈ ರಾಜ್ಯವನ್ನ ಆಳದಂತ ಮತ್ತು ಬಹಳ ದೀರ್ಘಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷವನ್ನ ನಡೆಸಿ ಶಾಸಕರಾಗಿ, ಮಂತ್ರಿಯಾಗಿ, ಆಲ್ ಇಂಡಿಯಾ AICC ಪ್ರೆಸಿಡೆಂಟ್ ಆಗಿ ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಚಿತ್ತಾಪುರ ಅಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೀತು. ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಏನ್ ತಪ್ಪು ಮಾಡಿದ್ರು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು? ಯಾವ ತಪ್ಪಿಗೋಸ್ಕರ ಆ ಶಿಕ್ಷೆಯನ್ನ ಕೊಟ್ಟರು? ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಬೈದಿದ್ದಾರೆ. ಆ ಬೈದಿದ್ದಾರೆ ಅನ್ನುವಂಥ ಶಬ್ದ ಇಟ್ಕೊಂಡು ಚಿತ್ತಾಪುರದ ಗೆಸ್ಟ್ ಹೌಸ್ನಲ್ಲಿ, ಸರ್ಕ್ಯೂಟ್ ಹೌಸ್ನಲ್ಲಿ 5 ಗಂಟೆಗಳ ಕಾಲ ದಿಗ್ಬಂಧನದಲ್ಲಿ ಇಟ್ಟರು. ದಿಗ್ಬಂಧನದಲ್ಲಿ ಇಡೋದಕ್ಕೆ ಬಹಳ ಮುಖ್ಯವಾಗಿರೋ ಕಾರಣ ಇವರು ಬೈದಿದ್ದಾರೆ ನಮಗೆ. ನೀವು ಸಾಕಷ್ಟು ಬೈದಿದ್ದೀರಿ, ನಮ್ಮ ಪ್ರಧಾನಮಂತ್ರಿಗೆ ಬೈದಿದ್ದೀರಿ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈದಿದ್ದೀರಿ, ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಬೈದಿದ್ದೀರಿ. ನಿಂಬಷ್ಟು ಯಾರು ಬೈದಿಲ್ಲ. ಪೊಲೀಸರಿಗೆ ತಮ್ಮ ವಿವೇಚನೆಯಿಂದ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ ಈ ಜಿಲ್ಲೆನಲ್ಲಿ. ಆ ರೀತಿ ಪ್ರಿಯಾಂಕಾ ಖರ್ಗೆ ಅವರು ನಡ್ಕೊಳ್ತಾ ಇದ್ದಾರೆ. ಒಂದ್ ರೀತಿ ಸರ್ವಾಧಿಕಾರಿಯಿಂದ ಮೆರಿತಾ ಇದ್ದಾರೆ. ನಾನು ಬಹಳ ವಿವೇಚನೆಯಿಂದ ಈ ಶಬ್ದವನ್ನ ಹೇಳ್ತಾ ಇದ್ದೇನೆ. ಸರ್ವಾಧಿಕಾರಿಯಂತೆ ಮೆರಿತಾ ಇದ್ದಾರೆ. ಕ್ಷಮೆಯನ್ನ ಕೇಳಿಸಿ ವಿಷಾದವನ್ನು ವ್ಯಕ್ತಪಡಿಸಿದಂಗೆ ಮಾಡಿದ್ದಾರೆ. ಮನಸಾರೆ ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು. ಆದ್ರಿಂದ ಈ ರೀತಿ ಗುಲ್ಬರ್ಗದಲ್ಲಿ ಏನು ಸರ್ವಾಧಿಕಾರ ಇದೆ, ಸಾಕಷ್ಟು ಗೂಂಡಾಯಿಸಂ ಮೆರಿತಾ ಇದೆ ಈ ಜಿಲ್ಲೆನಲ್ಲಿ, ಮರಳು ದಂಧೆ ನಡೀತಾ ಇದೆ. ಈ ಅನೇಕ ವಿಷಯಗಳನ್ನ ತೆಗೆದುಕೊಂಡು ಬಹುಶಃ ಪಾಪದ ಕೊಡ ತುಂಬಿದೆ ಅನ್ನಂಗೆ ಕಾಣುತ್ತೆ. ಪ್ರಿಯಾಂಕಾ ಖರ್ಗೆ ಅವರ ಪಾಪದ ಕೊಡ ತುಂಬಿದೆ. ಆದ್ರಿಂದ ನಾವು 2 ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನ ಮೂರು ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನ ಇಟ್ಕೊಂಡು ನಾಳೆ ದಿವಸ ಸಹಸ್ರ ಸಂಖ್ಯೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಮಾಡೋರಿದ್ದೇವೆ ನಾಳೆ 10 ಈ ರೀತಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಬಿಟ್ಟಿದ್ದಾರೆ ಈ ಜಿಲ್ಲೆನಲ್ಲಿ. ಆದ್ರಿಂದ ಇದೆಲ್ಲದಕ್ಕೂ ಕಾರಣ ಈ ಪ್ರಿಯಾಂಕಾ ಖರ್ಗೆ ಅವರನ್ನ ಸಚಿವ ಸ್ಥಾನದಿಂದ ಕಿತ್ತಾಕ್ಬೇಕು, ಸಚಿವ ಸಂಪುಟದಿಂದ ಕಿತ್ತಾಕ್ಬೇಕು. 2ನೇ ಡಿಮ್ಯಾಂಡ್, ಮತ್ತೆ ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ಪಡಿಬೇಕು. ಮತ್ತು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಏನು ಕಿರುಕುಳವನ್ನ ಕೊಟ್ಟಿದ್ದಾರೆ, ಗೃಹ ಬಂಧನ ಏನೋ ದಿಗ್ಬಂಧನದಲ್ಲಿ ಇಟ್ಟಿದ್ದಾರೆ, ಇದರ ಸಂಪೂರ್ಣ ತನಿಖೆ ಆಗಬೇಕು. ಈ ಬೇಡಿಕೆಗಳನ್ನ ಇಟ್ಕೊಂಡು ನಾಳೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ, ಶ್ರೀಯುತ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು ಬರ್ತಾರೆ, ನಮ್ಮ ಗೋವಿಂದ್ ಕಾರಜೋಳ ಅವರು ಬರ್ತಾರೆ, CT ರವಿ ಅವರು ಬರ್ತಾರೆ, ಇನ್ನು 16 ಜನ ಶಾಸಕರು ಕೂಡ ನಾಳೆ ಬರ್ತಾರೆ. ನಾವು ಈ ಬೇಡಿಕೆಗಳನ್ನು ಈಡೇರೋವರೆಗೂ ಸಚಿವ ಸಂಪುಟದಿಂದ ಅವರನ್ನ ಕಿತ್ತಾಕುವವರೆಗೆ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಹಂಗಾದ್ರೆ ಪದ್ಮವಿಭೂಷಣನ್ನು ಕೊಡಬೇಕಾಗಿಲ್ಲ, ಪದ್ಮಭೂಷಣನ್ನು ಕೊಡಬೇಕಾಗಿಲ್ಲ. ನಮ್ಮ ಪ್ರಧಾನಮಂತ್ರಿಗಳಿಗೆ ವಿಷಸರ್ಪ ಅಂತ ಕರೆದ್ರಲ್ಲ, ಇದು ಸರಿನಾ? ಹೇಳಿ ನೋಡೋಣ.
ಎಷ್ಟು ಸರಿ ಹೇಳಿದ್ದಾರೆ? ಸರಿನಾ? ನಾವು ಹಂಗೆ ಮಾಡಿದ್ವಾ? ನಾವು ಗೃಹ ಬಂಧನದಲ್ಲಿ ಇಟ್ವಾ? ಇರುತ್ತೆ. ಎಮೋಷನಲ್ ಆಗಿ ಹೇಳಿರ್ಬೋದು, ಟೀಕೆನೂ ಮಾಡಿರ್ಬೋದು. ಇದೇನೋ ಇತಿಹಾಸದಲ್ಲಿ ಯಾರು ಅಂದೇ ಇಲ್ಲ ಹಂಗೇನಿಲ್ಲಲ್ಲ. ಈ ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಅನ್ನಬಾರ್ದು. ಓಕೆ, ಆಗಿದೆ. ಅದಕ್ಕೆ ಗೃಹ ಬಂಧನದಲ್ಲಿಡದ? ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಮಾತಾಡಿದ್ದು ಸರಿಯಲ್ಲ. ನಮಗೆ ಯಾರು ಟಾರ್ಗೆಟ್ ಅಲ್ಲ, ನಮ್ಗೆ ಯಾರು ಟಾರ್ಗೆಟ್ ಅಲ್ಲ. ನಾವು ನಮ್ಮ ಸಿ ಟಿ ರವಿ ಅವರನ್ನ ಹೆಂಗೆ ಸುತ್ತಾಡ್ಸಿದ್ರು?